ಸಿಎಂ ಪಟ್ಟಾಭಿಷೇಕಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಸಜ್ಜಾಗ್ತಾ ಇದ್ದಾರೆ, ಮತ್ತೊಂದ್ ಕಡೆ ಪದಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಆಮೇಲೆ ಇದ್ದಂತಹ ಗೊಂದಲ ಇತ್ತಲ್ಲ, ಸೋಮವಾರನ ಬುಧವಾರನ, ಇದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ವಿಧಾನಸೌಧಕ್ಕೆ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಮೊದಲಿಗೆ ಆಗ್ಬೇಕಾದಂತಹ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಕೂಡ ಆಗಬೇಕು. ಹಾಜರಾತಿ ಪಡ್ಕೊಳ್ಬೇಕು, ಶಾಸಕರ ಹಾಜರಾತಿ. ಸೊ ಅಲ್ಲಿಗೆ ಸಿಎಲ್ಪಿ ಮೀಟಿಂಗ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗುತ್ತೆ. ವಿಧಾನಸೌಧಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಈಗ ಆಲ್ರೆಡಿ ಒಂದು ಮಹತ್ವದ ಮೀಟಿಂಗ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಶಾಸಕರು ಕೂಡ ಆಗಮಿಸಿದ್ದಾರೆ. ಮೊದಲು ಶಾಸಕರ ಹಾಜರಾತಿಯನ್ನ ಪಡೆದುಕೊಳ್ಳುವಂತಹ ಪ್ರೊಸೀಜರ್ ಇದೆ, ಆ ಪ್ರಕ್ರಿಯೆ ಆಗಬೇಕು. ಎಲ್ಲರೂ ಬಂದಿದ್ದಾರಾ ಹೇಗೆ ಅಂತೇಳಿ ಶಾಸಕರ ಹಾಜರಾತಿಯ ಬಳಿಕ ಸಿಎಲ್ಪಿಯ ಕಾರ್ಯದರ್ಶಿಯಿಂದ ಅವರಿಗೆ ಸ್ವಾಗತ ಕೋರುವಂತ ಕೆಲಸ ಆಗುತ್ತೆ. ಬಳಿಕ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ಸೊ ಅಲ್ಲಿಗೆ ಸಿದ್ದರಾಮಯ್ಯ ಅವರಿಂದ ನೂತನ ಸಿಎಲ್ಪಿ ನಾಯಕನ ಹೆಸರು ಪ್ರಸ್ತಾಪ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆ ಆಗುತ್ತೆ. ಸೊ ಆ ಪ್ರೊಸೀಜರ್ ಏನಿದೆ ಅದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅನುಮೋದನೆಯನ್ನ ಇಬ್ಬರು ಶಾಸಕರು ನೀಡ್ತಾರೆ. ಸೊ ಏನ್ ಪ್ರೊಸೀಜರ್ ಹೆಂಗ್ ಹೋಗುತ್ತೆ ಅನ್ನುವಂಥದ್ದು ನೋಡ್ತಾ ಇದೀವಿ. ಅಧಿಕೃತವಾಗಿ ಸಿಎಲ್ಪಿ ನಾಯಕನ ಘೋಷಣೆಯನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಈಗ ನಿರೀಕ್ಷೆ ಮಾಡದಂತೆಯೇ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳ್ತಾರೆ. ಸೊ ಅಲ್ಲಿಗೆ ಸಿಎಲ್ಪಿ ಮೀಟಿಂಗ್ಗೆ ಈಗ ಕ್ಷಣಗಣನೆ ಆರಂಭ ಆಗಿರೋದು. ಈಗ ಆಲ್ರೆಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅವ್ರ ಜೊತೆಗೆ ಶಾಸಕರು ಕೂಡ ಬಂದಿದ್ದಾರೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಮೊದಲಿಗೆ ಹಾಜರಾತಿ ಪಡ್ಕೊಳ್ಳುವಂತಹ ಪ್ರಕ್ರಿಯೆ ಏನಿರುತ್ತೆ ಅದಾಗತ್ತೆ. ಅದಾದ ನಂತರದಲ್ಲಿ ಮಾತಾಡ್ತಾರೆ ಕೆ.ಸಿ. ವೇಣುಗೋಪಾಲ್, ಜೊತೆಗೆ ರಾಜ್ಯ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಕೂಡ ಮಾತನಾಡ್ತಾರೆ. ಸೊ ಏನೆಲ್ಲ ಪ್ರೊಸೀಜರ್ಗಳು ಆಗಬೇಕು ಅಂತೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಈಗ ಆಲ್ರೆಡಿ ಎಲ್ಲರೂ ಕೂಡ ಬರ್ತಾ ಇರುವಂತ ಸಂದರ್ಭ, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಂತ ಸಂದರ್ಭವನ್ನ ನಾವು ಗಮನಿಸ್ತಾ ಇದೀವಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಎಲ್ಲ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಆ ಒಂದು ಸಂದರ್ಭ, ಆ ಒಂದು ಟೈಮ್, ಆ ಗಳಿಗೆ ಈಗ ಬಂದಿದೆ. ಬಿಕಾಸ್ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಮ್ಯಾರಥಾನ್ ಮೀಟಿಂಗ್ಗಳು ಹೈಕಮಾಂಡ್ ಲೆವೆಲಲ್ಲಿ ಆಗಿರೋದು. ಅದರಲ್ಲೂ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿಳಿದ ನಂತರದಲ್ಲಿ ಅವರು ಉಳ್ಕೊಂಡಿದ್ದಂಥ ಖಾಸಗಿ ಹೋಟೆಲ್ಗೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರು 1 ಗಂಟೆಗಳ ಕಾಲ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿ ಬಂದಿದ್ರು. ಅಲ್ಲಿಂದ ನೇರವಾಗಿ ಅವರು ಹೊರಟು ಬಂದಿದೆ ವಿಧಾನಸೌಧಕ್ಕೆ ಬಂದಿದ್ದಾರೆ. ಬಿಕಾಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಆ ಪ್ರೊಸೀಜರ್ ಹೆಂಗಿರುತ್ತೆ, ಏನು ಎತ್ತ ಅನ್ನುವಂಥದ್ದು. ಹಾಜರಾತಿ ಪಡ್ಕೊಳ್ತಾರೆ ಮೊದಲಿಗೆ. ಅದೆಲ್ಲ ಆದ ನಂತರದಲ್ಲಿ ಸಿಎಲ್ಪಿ ಕಾರ್ಯದರ್ಶಿ ಅವರು ಸ್ವಾಗತ ಕೋರ್ತಾರೆ. ಬಳಿಕ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಅವರು ನೂತನ ಸಿಎಲ್ಪಿ ನಾಯಕನ ಪ್ರಸ್ತಾಪವನ್ನ ಮಂಡಿಸ್ತಾರೆ, ಅಂದ್ರೆ ಹೇಳ್ತಾರೆ ಅದನ್ನ. ಅದಕ್ಕೆ ಇಬ್ಬರು ಶಾಸಕರು ಅನುಮೋದನೆಯನ್ನ ನೀಡುತ್ತಾರೆ. ಅಲ್ಲಿಗೆ ಒನ್ಸ್ ಆ ಒಂದು ಪ್ರೊಸೀಜರ್ ಆಗ್ತಾ ಇದ್ದಂತೆನೆ ಮುಂದಿನ ಪ್ರಕ್ರಿಯೆಗಳೇನಿದೆ ಅದು ಚುರುಕು ಪಡ್ಕೊಳ್ಳುತ್ತೆ. ಇಷ್ಟು ದಿನಗಳಿಂದ ಏನು ಡಿ.ಕೆ. ಶಿವಕುಮಾರ್ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಹಿರಿಯ ನಾಯಕರಾಗಿರ್ಬೋದು, ಅಥವಾ ಅವ್ರ ಪರ ಬ್ಯಾಟ್ ಬೀಸ್ತಾ ಇದ್ದಂಥ ಶಾಸಕರುಗಳಾಗಿರ್ಬೋದು, ಅವರ ಕಾರ್ಯಕರ್ತರಾಗಿರ್ಬೋದು, ಅಥವಾ ಅಭಿಮಾನಿಗಳ ಬಳಗ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ರು. ಅಲ್ಲಿಗೆ ಸಿಎಲ್ಪಿ ಮೀಟಿಂಗ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎಲ್ಲ ಶಾಸಕರು ಕೂಡ ಒಬ್ಬೊಬ್ಬರಾಗಿಯೇ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗಲಿದೆ. ಸೊ 99.9% ಡಿ.ಕೆ. ಶಿವಕುಮಾರ್ ಅವರ ಹೆಸರು. ಯಾಕಂತಂದ್ರೆ ಎಲ್ರಿಗೂ ಕೂಡ ಗೊತ್ತು, ಬಟ್ ಅದನ್ನು ಅಧಿಕೃತವಾಗಿ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಬೇಕು. ಆ ಒಂದು ಆಯ್ಕೆ ಪ್ರೊಸೀಜರ್ ಆದ ನಂತರದಲ್ಲಿ ಅವರು ಲೋಕಭವನಕ್ಕೆ ತೆರಳೋದು, ರಾಜ್ಯಪಾಲರನ್ನು ಭೇಟಿ ಮಾಡೋದು, ಅಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡೋದು,
ಟೈಮ್ ಕೇಳೋದು, ಒಂದ್ಸಲಿ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆನೆ ಈಗೇನು ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಲ್ಲ ಅದೇ ಪ್ರಕಾರವಾಗಿ ಬುಧವಾರ ಸಂಜೆ 5:15 ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸೊ ಅಲ್ಲಿಗೆ ಎಲ್ಲಾ ರೀತಿಯಾದಂಥ ಬಂದೋಬಸ್ತ್ ಆಗಿರ್ಬೋದು ಅಥವಾ ಸಿದ್ಧತೆಗಳಾಗಿರ್ಬೋದು ಎಲ್ಲವೂ ಕೂಡ ಬರದಿಂದ ನಡೀತಾ ಇದೆ. ಬಟ್ ಈಗ ಎಲ್ಲರ ಚಿತ್ತ ನೆಟ್ಟಿರೋದು CLP ಮೀಟಿಂಗ್ನತ್ತ. ಬಿಕಾಸ್ ಹೈಕಮಾಂಡ್ ನಾಯಕರು ಈಗ ಆಲ್ರೆಡಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರ ಈಗ ಏನು ಪಕ್ಷ ಹೈಕಮಾಂಡ್ ನಾಯಕರು ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದನ್ನ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನವಾಗಿ ಆಯ್ಕೆ ಮಾಡುವಂಥ ಪ್ರೊಸೀಜರ್ ಏನಿದೆ, CLP ನಾಯಕನ ಪ್ರಸ್ತಾಪ ಏನು ಮಾಡ್ತಾರೆ, ಅದಾದ ನಂತರದಲ್ಲಿ ಇಬ್ಬರೂ ಶಾಸಕರು ಕೂಡ ಅನುಮೋದನೆ ಕೊಡ್ತಾರೆ. ಸೊ ಅಲ್ಲಿಗೆ ಆ ಒಂದು ಪ್ರೊಸೀಜರ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇದು ಈಗ ನಡಿಬೇಕಾಗಿರುವಂತಹ ಪ್ರಕ್ರಿಯೆಗಳು. ಈ ಎಲ್ಲ ಪ್ರಕ್ರಿಯೆಗಳಾದ ನಂತರದಲ್ಲಿ ಉಳಿದ ಪ್ರಕ್ರಿಯೆಗಳೇನಿದೆ, ಸರ್ಕಾರ ರಚನೆ ಮಾಡೋ ಆಗಿರ್ಬೋದು ಅಥವಾ ಅವ್ರ ಜೊತೆಗೆ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಹೆಚ್ಚುವರಿ DCMಗಳ ಸ್ಥಾನ ಎಷ್ಟಿರುತ್ತೆ, ಆಮೇಲೆ KPCC ಅಧ್ಯಕ್ಷ ಪಟ್ಟ ಯಾರಿಗೆ ಸಿಗುತ್ತೆ, ಈ ಎಲ್ಲ ಪ್ರಶ್ನೆಗಳಿದೆಯಲ್ಲ, ಈ ಎಲ್ಲ ಕುತೂಹಲಕ್ಕೂ ಕೂಡ ತೆರೆ ಬೀಳ್ಬಹುದಾದಂಥ ಸಾಧ್ಯತೆ ಇದೆ. ಬಟ್ ಮೊದಲಿಗೆ ಅದೆಲ್ಲ ಆಗಬೇಕು ಅಂತ ಅಂದರೆ ಫಸ್ಟ್ ಇರುವಂಥ ಪ್ರೊಸೀಜರೇ CLP ಮೀಟಿಂಗ್ ಆಗಬೇಕು. ಆ CLP ಮೀಟಿಂಗ್ನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಆಗಬೇಕು. ಅದಾದ ನಂತರದಲ್ಲಿ ಉಳಿದಿರೋ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಬಿಕಾಸ್ ಈಗ ಎರಡೂ ಕಡೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ವಿಧಾನಸೌಧದ ಮುಂಭಾಗ ಅಂತೇಳಿ, ಬಟ್ ಆಲ್ಮೋಸ್ಟ್ ಅಲ್ಲಿ ಡೌಟ್ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ. ಯಾಕಂತಂದರೆ ಆಗಲೇ ವಾಸ್ತು ತಜ್ಞರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಆರಾಧ್ಯ ಅವರು, ಬಿಕಾಸ್ ವಿಧಾನಸೌಧದ ಮುಂಭಾಗ ಅಧಿಕಾರ ಸ್ವೀಕರಿಸ್ಕೊಂಡವ್ರು ಯಾರು ಕೂಡ ಕಂಪ್ಲೀಟ್ ಮಾಡಿಲ್ಲ. ಸೊ ಆ ಥರದ್ದೇನೋ ಒಂದಷ್ಟು ಲೆಕ್ಕಾಚಾರಗಳು ಅವ್ರ ಪ್ರಕಾರ ಇರುತ್ತೆ. ಸೊ ಹಾಗಾಗಿ ಈ ಅಲ್ಲಿ ಅಥವಾ ಲೋಕಭವನದ ಗ್ಲಾಸ್ ಹೌಸ್ ಏನಿದೆ ಅಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಈಗ ಆಲ್ರೆಡಿ ವಿಧಾನಸೌಧದತ್ತ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ CLP ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಆ CLP ಮೀಟಿಂಗ್ನಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ DK ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಇದಕ್ಕೆ ಈ ಒಂದು ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. CLP ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ನೋಡಿ, ಈಗ ಆಲ್ರೆಡಿ KC ವೇಣುಗೋಪಾಲ್ ಅವರಾಗಿರ್ಬೋದು, ಆಮೇಲೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆದಂಥ ಸುರ್ಜೇವಾಲಾ ಆಗಿರ್ಬೋದು, ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿಳಿದ ನಂತರದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಹೋಗಿ ಮೀಟಿಂಗ್ ಆಗಿದೆ.